ವೆಲ್ಕಮ್ ಬ್ಯಾಕ್ ಟು ಪರಿಮಳಾಸ್ ಕ್ರಿಯೇಟಿವಿಟಿ ಚಾನಲ್. ಇವತ್ತು ನಾವು ಒಗ್ಗರಣೆ ಅವಲಕ್ಕಿ ಅಥವಾ ಅವಲಕ್ಕಿ ಚೂಡ ಮಾಡೋದನ್ನು ನೋಡೋಣ ಬರ್ರಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಒಣ ಕೊಬ್ಬರಿ ಚೂರುಗಳು 1 ಬೌಲ್, ಕರಿಬೇವು, ಹಸಿ ಶೇಂಗಾ, ಪುಟಾಣಿ ಅಥವಾ ಹುರಿಗಡಲೆ, ಎಳ್ಳು ಹಾಗೂ ಹವೀಜ, ಜೀರಿಗೆ ಮತ್ತು ಅಜವಾಯಿನ, ಬೀಸಿದ ಪುಡಿ ಸಕ್ಕರೆ, ಅದೇ ರೀತಿ ಉಪ್ಪು ರುಚಿಗೆ ತಕ್ಕಷ್ಟು, ಹಸಿಮೆಣಸಿನಕಾಯಿ ಚಿಕ್ಕದಾಗಿ ಕತ್ತರಿಸಿಕೊಂಡದ್ದು. ಗ್ಯಾಸ್ ಸ್ಟವ್ ಮೇಲೆ ಒಂದು ಬುಟ್ಟಿಯನ್ನು ಇಟ್ಟು ಅದರಲ್ಲಿ ಎಣ್ಣೆಯನ್ನು ಹಾಕಿ ಕೊಬ್ಬರಿ ಚೂರುಗಳನ್ನು ಗೋಲ್ಡನ್ ಬ್ರೌನ್ ಆಗುವವರೆಗೂ ಕರಿದುಕೊಳ್ಳಬೇಕು. ಅದೇ ರೀತಿ ಹಸಿ ಶೇಂಗಾ ಕಾಳುಗಳನ್ನು ಕೂಡ ಹುರಿದುಕೊಳ್ಳಿ. ಹುರಿಗಡಲೆ ಅಥವಾ ಪುಟಾಣಿಯನ್ನು ಕೂಡ ಹುರಿದು ತೆಗೆದುಕೊಳ್ಳಬೇಕು. ಕರಿಬೇವನ್ನು ಕೂಡ ಹುರಿಯಬೇಕು. ನಂತರ ಅದೇ ಬಾಣಲೆಗೆ ಇನ್ನೂ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸಾಸಿವೆ, ಜೀರಿಗೆ, ಇಂಗು ಹಾಕಿ ಒಗ್ಗರಣೆಯನ್ನು ತಯಾರಿಸಿಕೊಳ್ಳಬೇಕು. ಇಲ್ಲಿ ನಾವು ಬೆಳ್ಳುಳ್ಳಿಯದು ಏನನ್ನು ಉಪಯೋಗಿಸುವುದಿಲ್ಲ, ಅದರ ಬದಲಿಗೆ ಇಂಗನ್ನು ಬಳಸಿದ್ದೇವೆ. ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ ಚೂರುಗಳನ್ನು ಹಾಕಿ ಚೆನ್ನಾಗಿ ಕರಿದುಕೊಳ್ಳಬೇಕು. ಅದಕ್ಕೆ ಈ ಮೊದಲೇ ಹುರಿದಿಟ್ಟುಕೊಂಡ ಎಲ್ಲ ಮಿಶ್ರಣಗಳನ್ನು ಸೇರಿಸಬೇಕು. ಬಿಳಿ ಎಳ್ಳನ್ನು ಹಾಕಿ ಹುರಿದುಕೊಳ್ಳಿ. ಧನಿಯಾ, ಜೀರಿಗೆ ಹಾಗೂ ಅಜವಾಯಿನ ಸೇರಿಸಿ ಪುಡಿ ಮಾಡಿಕೊಂಡದ್ದನ್ನು ಕೂಡ ಈ ಮಿಶ್ರಣಕ್ಕೆ ಬೆರೆಸಬೇಕು. ಅವಲಕ್ಕಿ ಚೂಡ ಚಹಾದ ಜೊತೆಗೂ ಸವಿಯಲು ರುಚಿಯಾಗಿರುತ್ತವೆ. ಇದನ್ನು ಮಿಶ್ರಣವನ್ನು ಸೇರಿಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಬೇಕು. ನಂತರ ಧನಿಯಾ, ಜೀರಿಗೆ ಹಾಗೂ ಅಜವಾಯಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಒಗ್ಗರಣೆಯನ್ನು ತಿರುಗಿಕೊಳ್ಳಬೇಕು. ಅದಕ್ಕೆ ಅವಲಕ್ಕಿಯನ್ನು ಹಾಕಿ ಬೆರೆಸಬೇಕು. ಇವನ್ನು ಚೆನ್ನಾಗಿ 15-20 ನಿಮಿಷಗಳ ಕಾಲ ಬಿಸಿ ಮಾಡಬೇಕು. ಇಲ್ಲಿ 1 ಕಿಲೋ ಅವಲಕ್ಕಿಯನ್ನು ಹಾಕಿದ್ದೇವೆ. ಅದನ್ನು 2 ಭಾಗಗಳಾಗಿ ಮಾಡಿಕೊಳ್ಳಲಾಗಿದೆ. 2 ಭಾಗಗಳಾಗಿ ಮಾಡಿ ನಂತರ ಬಿಸಿ ಮಾಡಿಕೊಳ್ಳಲಾಗಿದೆ. ಸಕ್ಕರೆ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಗರಿಗರಿಯಾದ ಅವಲಕ್ಕಿ ಸವಿಯಲು ಸಿದ್ಧ. ಇದೇ ರೀತಿ ಹಲವಾರು ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ವೀಕ್ಷಿಸಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.